ಉಡುಪಿ ತೆಂಕಪೇಟೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದಲ್ಲಿ 7 ದಿನಗಳ ಕಾಲ ಊರ ಪರವೂರ ಭಜನಾ ತಂಡಗಳಿಂದ ಅಹೋರಾತ್ರಿ ನಿರಂತರ ಭಜನಾ ಕಾರ್ಯಕ್ರಮ ವೈಭವದಿಂದ ನಡೆಯಲಿದೆ. ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಸನ್ನಿಧಿಯಲ್ಲಿ ಭಜನಾ ಆರಾಧ್ಯ ದೇವರಾದ ವಿಠೋಬರ ಕುಮಾಯಿ ಶ್ರೀ ದೇವರ ಸನ್ನಿಧಿಯಲ್ಲಿ ಈ ಬಾರಿಯ 126 ವರ್ಷದ ಭಜನಾ ಸಪ್ತಾಹಕ್ಕೆ ದೇವಳದ ಪ್ರಧಾನ ಅರ್ಚಕರಾದ ದಯಾಗನ್ ಭಟ್ ದೀಪ ಬೆಳಗಿಸಿ ಮಹಾಮಂಗಳಾರತಿ ಬೆಳಗಿಸಿ ಚಾಲನೆ ನೀಡಿದರು. ಆಗಸ್ಟ್ 18ರಂದು ಆರಂಭಗೊಂಡು 7 ದಿನಗಳ ಕಾಲ ಊರ ಪರವೂರ ಭಜನಾ ತಂಡಗಳಿಂದ ಅಹೋರಾತ್ರಿ ನಿರಂತರ ಭಜನಾ ಕಾರ್ಯಕ್ರಮ ವೈಭವದಿಂದ ನಡೆಯಲಿದೆ. ಆಗಸ್ಟ್ 25ರಂದು ಮಂಗಳಾಚರಣೆ ನಡೆಯಲಿದೆ. ಧಾರ್ಮಿಕ ಪೂಜಾ ವಿಧಾನಗಳನ್ನು ಹಾಗೂ ಸಾಮೂಹಿಕ ಪ್ರಾರ್ಥನೆ ದೇವರಿಗೆ ಮಹಾಪೂಜೆಯನ್ನು ಅರ್ಚಕರಾದ ದಯಾಗನ್ ಭಟ್ ನೆರವೇರಿಸಿದರು. ವಿನಾಯಕ್ ಭಟ್, ದೀಪಕ್ ಭಟ್, ಗಿರೀಶ್ ಭಟ್ ಸಹಕರಿಸಿದರು. ಶ್ರೀದೇವರಿಗೆ ವಿಶೇಷ ಅಲಂಕಾರ. ನೂರಾರು ಭಕ್ತರು ಭಕ್ತಿಯಿಂದ ಜೈ ವಿಠಲ್ ಹರಿ ವಿಠಲ್ ನಾಮಸ್ಮರಣೆ ಮಾಡುತ್ತಾ ಭಜನಾ ಸೇವೆಯಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಪ್ರಭಾಕರ್ ಭಟ್, ಅಶೋಕ್ ಬಾಳಿಗ, ಕೈಲಾಸ್ ನಾಥ್ ಶೆಣೈ, ಉಡುಪಿ ಆಭರಣ ಸಂಸ್ಥೆಯ ಸುಭಾಷ್ ಕಾಮತ್, ಪ್ರಕಾಶ್ ಭಕ್ತ, ಡಾಕ್ಟರ್ ವಿನಾಯಕ್ ಶೆಣೈ, ನಾರಾಯಣ ಪ್ರಭು, ವಸಂತ ಕಿಣಿ, ಮಹೇಶ್ ಶೆಣೈ, ವೆಂಕಟೇಶ್ ಭಟ್, ಶಾಂತರಾಮ್ ಪೈ, ಭಜನಾ ಮಹೋತ್ಸವದ ಅಧ್ಯಕ್ಷ ಮಟ್ಟಾರ್ ಸತೀಶ್ ಕಿಣಿ, ಭಾಸ್ಕರ್ ಶೆಣೈ, ಪಾಂಡ್ರಂಗ್ ಪೈ, ಹರಿರಾಮ್ ಶೆಣೈ, ಗಣೇಶ್ ಕಿಣಿ, ವಿಶಾಲ್ ಶೆಣೈ, ವಿಶ್ವನಾಥ್ ಭಟ್, ಪಿವಿ ಶೆಣೈ ಹಾಗೂ ದೇವಳದ ಆಡಳಿತ ಮಂಡಳಿಯ ಸದಸ್ಯರು, ಜಿಎಸ್ಬಿ ಮಹಿಳಾ ಯುವಕ ಮಂಡಳಿ ಸದಸ್ಯರು, ಶ್ರಾವಣ ಶನಿವಾರ ಭಜನಾ ಮಂಡಳಿ ಭಗಿನಿ ವೃಂದ ಸದಸ್ಯರು ಹಾಗೂ ಭಜನಾ ಸಪ್ತಾಹ ಸಮಿತಿಯ ಸದಸ್ಯರು, ಊರ ಪರ ಊರ ಭಜನಾ ಮಂಡಳಿಯ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು. Hey!